ಕಸ್ಕಟ್ಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಬಿಜೆಪಿಯ ಯುವ ಮುಖಂಡರು, ಸ್ನೇಹಿತರು, ಜನಾನುರಾಗಿಗಳು, ನಮ್ಮ ಕಿರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ನೇಹಿತರ ಸಮ್ಮಿಲನಕ್ಕೆ ಸಾಕ್ಷಿಯಾದ ಕಿರಣ್ ಕುಮಾರ್ ಹುಟ್ಟುಹಬ್ಬ. ಸಮಾಜ ಸೇವಕರು, ಬಡವರ ಬಂಧು, ಯುವಕರ ಕಣ್ಮಣಿ, ಜನನಾಯಕ, ಜನಸೇವಕ, ವಿದ್ಯಾರ್ಥಿಗಳ ಮಿತ್ರ, ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರಾದ ಕಿರಣ್ ಕುಮಾರ್ ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಿರುವ ಕಿರಣ್ ಕುಮಾರ್ ಹಲವು ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಸದಾ ಚಟುವಟಿಕೆಯಿಂದ ಓಡಾಡಿಕೊಂಡು ಯಲಹಂಕ ಕ್ಷೇತ್ರದ ಜನರಲ್ಲಿ ಭರವಸೆಯ ನಾಯಕ ಅಂತ ಪ್ರಖ್ಯಾತಿ ಪಡೆದಿದ್ದಾರೆ. ಯಲಹಂಕ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಜನನಾಯಕರು, ಬಡವರ ಬಂಧು, ಯುವಕರ ಕಣ್ಮಣಿಯಾದ ಜನಪ್ರಿಯ ಶಾಸಕರು ಆದ ಎಸ್.ಆರ್. ವಿಶ್ವನಾಥ್ ರವರು ಕಿರಣ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು, ಸ್ನೇಹಿತರು, ಬಂಧು ಮಿತ್ರರು, ಹಿತೈಷಿಗಳು ಬೃಹತ್ ಹೂಮಾಲೆ, ಮೈಸೂರು ಪೇಟ, ಶಾಲು ತೊಡಿಸಿ ನೆಚ್ಚಿನ ನಾಯಕನಿಗೆ ಶುಭ ಕೋರಿದ್ದಾರೆ. ಸಕ್ರಿಯ ಬಿಜೆಪಿ ಮುಖಂಡರು ಆಗಿರುವ ಕಿರಣ್ ಕುಮಾರ್ ಮುಂದಿನ ದಿನದಲ್ಲಿ ಹೆಚ್ಚಿನ ಅಧಿಕಾರವನ್ನ ಸಿಗಲಿ ಎಂಬ ಘೋಷಣೆಗಳು ಮೊಳಗಿದ್ವು. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿಯ ಕ್ಷೇತ್ರ ಯುವ ಮುಖಂಡರು ಆದ ಶ್ರೀ ಕಿರಣ್ ಕುಮಾರ್ ಅವರಿಗೆ ಅತ್ಯಂತ ಸಂತೋಷದಿಂದ ಈ ದಿನ ನಾವೆಲ್ಲ ಹುಟ್ಟುಹಬ್ಬವನ್ನು ನಮ್ಮ ಗೃಹ ಕಚೇರಿಯಲ್ಲಿ ಆಚರಿಸಿದ್ವಿ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಇನ್ನೂ ರಾಜಕೀಯದಲ್ಲಿ ಉತ್ತಮ ಸ್ಥಾನ ಸಿಗಲಿ, ಅಧಿಕಾರಗಳು ಸಿಗಲಿ ಅಂತ ಇಲ್ಲಿ ಅವರಿಗೆ ಶುಭ ಕೋರ್ತಾ ಇದ್ದೀನಿ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಕಸ್ಕಟ್ಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ಆದಂತಹ ಕಿರಣ್ ಕುಮಾರ್ ಅವರಿಗೆ ಇವತ್ತು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಕಚೇರಿಯಲ್ಲಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಬೆಂಗಳೂರು ನಗರ ಉತ್ತರ ಜಿಲ್ಲೆ ಬಿಜೆಪಿ ಉಪಾಧ್ಯಕ್ಷ, ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ನಿಕಟಪೂರ್ವ ಅಧ್ಯಕ್ಷರು ಆದ ದೀಪೂರು ಜಯಣ್ಣ ಅವರು ಕಿರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್, ಚೊಕ್ಕನಹಳ್ಳಿ ವೆಂಕಟೇಶ್, ಸಿಂಕನಾಯಕನಹಳ್ಳಿಯ ಎಸ್.ಎನ್. ರಾಜಣ್ಣ, ಕಸಗಟ್ಟಪುರ ಮಾಜಿ ಅಧ್ಯಕ್ಷರು ಆದ ಬ್ಯಾಲಕೆರೆ ವೆಂಕಟೇಶ್, ಕಾಕೋಳ್ ಮೋನೀಶ್, ಯಲಹಂಕ ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು ಆದ ಮಂಜುಳಾ, ಕಸಗಟ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಸೋಲದೇವನಹಳ್ಳಿ ಸಂಧ್ಯಾ, ಯಲಹಂಕ ಗ್ರಾಮಾಂತರ ರೈತ ಮೋರ್ಚಾ ಅಧ್ಯಕ್ಷರು ಆದ ಹುರುಳಿ ಚಿಕ್ಕನಹಳ್ಳಿ ರಾಜೇಶ್, ಕುಂಬಾರಹಳ್ಳಿ ಆನಂದ ಸಮಾಜ ಸೇವಕರು ಆದ ಹುರುಳಿ ಚಿಕ್ಕನಹಳ್ಳಿ ಪರಮೇಶ್ವರ್, ಸೋಲದೇವನಹಳ್ಳಿ ಸರೋಜಮ್ಮ ಇನ್ನು ಮುಂತಾದವರು ಹಾಜರಿದ್ದರು. ಇವಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿಯಾಗಿದ್ದು, ಮುಂದಿನ ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನ್ಯೂಸ್ 81 ಕನ್ನಡ, ಇದು ಸತ್ಯದ ಪ್ರತಿಬಿಂಬ.